ತಿಪಟೂರು ನಗರದ ಸ್ವಗೃಹದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜೆಡಿಎಸ್ ಮುಖಂಡ ಶಾಂತಕುಮಾರ್, ಕೊಬ್ಬರಿ ಬೆಂಬಲ ಬೆಲೆ ನಿಗದಿಗಾಗಿ ಅನೇಕ ಹೋರಾಟಗಳನ್ನ ಮಾಡಲಾಗಿದೆ. ಈ ಹೋರಾಟಗಳ ಫಲವಾಗಿ ಕೇಂದ್ರ ಸರ್ಕಾರ ಕೊಬ್ಬರಿ ಬೆಳೆಗಾರರಿಗೆ ನೀಡಬೇಕಾದ ಹಣವನ್ನ ರೈತರ ಖಾತೆಗಳಿಗೆ ವರ್ಗಾವಣೆ ಮಾಡಿದೆ. ಆದರೆ ರಾಜ್ಯ ಸರ್ಕಾರ ಮಾತ್ರ ನೀಡಬೇಕಾದ ಪ್ರೋತ್ಸಾಹಧನ ಈವರೆಗೂ ನೀಡದೆ ರೈತರಿಗೆ ಅನ್ಯಾಯ ಎಸಗುತ್ತಿದೆ ಎಂದು ಅವರು ಆರೋಪಿಸಿದರು. ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಯೋಜನೆಯಲ್ಲಿ ನೆಟ್ ಮೂಲಕ ಉಂಡೆ ಕೊಬ್ಬರಿ ಖರೀದಿ ಮಾಡಿದ್ದು, ಕೇಂದ್ರ ಸರ್ಕಾರದ ಎಂಎಸ್ಪಿ ಹಣ ರೈತರ ಖಾತೆಗೆ ಜಮಾ ಮಾಡಲಾಗಿದೆ. ರಾಜ್ಯ ಸರ್ಕಾರದ ಪ್ರೋತ್ಸಾಹಧನ ತ್ವರಿತವಾಗಿ ರೈತರಿಗೆ ನೀಡಬೇಕೆಂದು ರಾಜ್ಯ ಸರ್ಕಾರಕ್ಕೆ ಜೆಡಿಎಸ್ ಮುಖಂಡ ಕೆಟಿ ಶಾಂತಕುಮಾರ್ ಆಗ್ರಹಿಸಿದರು. ರೈತ ಸಂಘಟನೆಗಳ ಜೊತೆಗೂಡಿ ಕಲ್ಪತರು ನಾಡು ತೇಪಟೂರು ನಗರದಲ್ಲಿ ಪ್ರತಿಭಟನೆ, ತಾಲೂಕಿನಿಂದ ವಿಧಾನಸೌಧವರೆಗೂ ಪಾದಯಾತ್ರೆ ಮಾಡಲಾಗಿದೆ. ಕೊಬ್ಬರಿ ಬೆಳೆಗಾರರ ಪರ ಹೋರಾಟ ಮಾಡಿದ ಪರಿಣಾಮ ಕೇಂದ್ರ ಸರ್ಕಾರ ಸ್ಪಂದಿಸಿ ನಫೆಡ್ ಕೇಂದ್ರದ ಮೂಲಕ ಕೊಬ್ಬರಿ ಖರೀದಿಗೆ ಮುಂದಾಗಿದೆ ಎಂದರು. ರಾಜ್ಯ ಸರ್ಕಾರಕ್ಕೆ ಕೊಬ್ಬರಿ ಬೆಳೆಗಾರರ ನೋವು ಅರಿವೇ ಇಲ್ಲವಾಗಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೊಬ್ಬರಿ ಬೆಳೆಗಾರರಿಗೆ 15,000 ರೂಪಾಯಿ ನಿಗದಿ ಮಾಡುವ ಭರವಸೆಯನ್ನ ಈ ಹಿಂದೆಯೇ ನೀಡಿದ್ದು ಅದು ಸುಳ್ಳಾಗಿದೆ. ಯಾಕೆಂದರೆ ಈವರೆಗೂ ರಾಜ್ಯ ಕಾಂಗ್ರೆಸ್ ಸರ್ಕಾರ ನೀಡಿದ ಆಶ್ವಾಸನೆ ಈಡೇರಿಸಿಲ್ಲ. ಈವರೆಗೂ ರೈತರಿಗೆ ಕೊಡಬೇಕಾದ ಪ್ರೋತ್ಸಾಹಧನ ನೀಡದೆ ರೈತರನ್ನ ಸಂಕಷ್ಟಕ್ಕೆ ಸಿಲುಕಿಸಿದೆ. ಕಾಂಗ್ರೆಸ್ ಸರ್ಕಾರದ ನಿರ್ಲಕ್ಷ್ಯ ಹೀಗೆ ಮುಂದುವರೆದರೆ ರೈತರಿಗೆ ಪ್ರೋತ್ಸಾಹಧನ ನೀಡುವುದು ತಡವಾದರೆ ಚುನಾವಣೆ ಮುಗಿದ ನಂತರ ಉಗ್ರ ಪ್ರತಿಭಟನೆ ಮಾಡಲಾಗುವುದು ಎಂದು ಶಾಂತಕುಮಾರ್ ಎಚ್ಚರಿಕೆ ನೀಡಿದ್ದಾರೆ. ಪ್ರಚಲಿತ ಆಗಿದೆ. ಸುಮಾರು 19,000ರಿಂದ 8,000 ಬಂದಾಗ ಎಂಎಸ್ಪಿ ದರನ್ನ ನಮ್ಮ ಕೇಂದ್ರ ಸರ್ಕಾರ ಇವತ್ತು 12,000 ರೂಪಾಯಿ 11,700ರಿಂದ 12,000 ರೂಪಾಯಿ ನಿಗದಿ ಮಾಡಿತು. ಅದರಲ್ಲಿ ಎಲ್ಲರ ನಮ್ಮ ರೈತರ ಎಲ್ಲ ತಾಲೂಕಿನ ರೈತರದು ಮತ್ತೆ ಮುಖಂಡರದು, ರೈತ ಮುಖಂಡರದು ನಾವು ಸಮೇತ ಹೋರಾಟಗಳು ಮಾಡಿದ್ವಿ. ರೈತರ ಪರವಾಗಿ ಧ್ವನಿ ಎತ್ತಿದ್ದು ಆ ಧ್ವನಿಗೆ ಇವತ್ತು ಕೇಂದ್ರ ಸರ್ಕಾರ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು ಪ್ರಧಾನಿಯವರನ್ನ ಮೀಟ್ ಮಾಡಿದಾಗ ಒಂದೇ ದಿವಸದಲ್ಲಿ ಏನ್ ನಫೆಡ್ ನಮ್ಮೆಲ್ಲರ ಬೇಡಿಕೆ ನಫೆಡ್ ಮುಖಾಂತರ ಖರೀದಿ ಆಗಬೇಕು ಅನ್ನೋದಿತ್ತು. ಆಮೇಲೆ ದರ ಜಾಸ್ತಿ ಮಾಡಿ ಎಂಎಸ್ಪಿ ದರದಲ್ಲಿ ಏನಾದ್ರೆ ರೇಟ್ ಎಲ್ಲ 8,000 ರೂಪಾಯಿ ಇತ್ತು, ಎಂಎಸ್ಪಿ ದರದಲ್ಲಿ ನಿಗದಿ ಮಾಡಿ 12,000 ರೂಪಾಯಿ ಖರೀದಿ ಮಾಡಬೇಕು ಅಂತ ಒಂದು ಎಲ್ಲರ ಬೇಡಿಕೆ ಇತ್ತು. ಅವರ ಬೇಡಿಕೆಗೆ ಒಂದೇ ದಿವಸದಲ್ಲಿ ನಮ್ಮ ನರೇಂದ್ರ ಮೋದಿ ಅವರು ನಫೆಡ್ ಓಪನ್ ಮಾಡೋದಕ್ಕೆ ಮರುದಿನನೇ ಚಾಲನೆ ಕೊಟ್ಟರು. ಚಾಲನೆ ಶುರುವಾಗಿ ಇವತ್ತು ರಾಜ್ಯ ಸರ್ಕಾರದ ಮಹಾಮಂಡಳಿನಲ್ಲಿ ಇವತ್ತೇನು ಖರೀದಿ ಆಗುತ್ತೆ ಅದರ ವಹಿವಾಟು ನಮ್ಮ ರಾಜ್ಯ ಸರ್ಕಾರದ ಅಧೀನದಲ್ಲಿ ಬರುತ್ತೆ. ಒಂದು ಕೊಬ್ಬರಿ ಇದು ಸೊ ಅದು ನಿರಂತರವಾಗಿ ಡಿಲೇ ಮಾಡ್ತಾ ಬಂದರು. ರಂಗನಾಥ್ ಕುಬಿ, ಸಿಟಿವಿ ನ್ಯೂಸ್, ತುಮಕೂರು.